ರೈತ ಬಾಂಧವ್ರೆ, ಎಲ್ರು ಹೈಟೆಕ್ ಎಲಿವೇಟೆಡ್ ಶೆಡ್ ಮಾಡಕ ಆಗೋದಿಲ್ಲ. ಆದ್ರೆ ಕಡಿಮೆ ಖರ್ಚಿನಲ್ಲಿ ಕಟ್ಟಿಗೆಯಲ್ಲಿ ಮಾಡಿದೆ ನೋಡಿ. ಕಡಿಮೆ ಖರ್ಚದಲ್ಲಿ ಕಟ್ಟಿಗೆಯಲ್ಲಿ ಮಾಡಿ ಎಲಿವೇಟೆಡ್ ಶೆಡ್ ಮಾಡಿದ್ದೀವಿ. ಇದ್ರ ಕಾಸ್ಟ್ ಬಂದು ತುಂಬಾನೇ ಕಡಿಮೆ ಆಗಿದೆ. ಇದು ಸೈಜ್ ಬಂದು 40-20 ಇದೆ. ಇದ್ರದ್ದು ಕಾಸ್ಟ್ ಬಂದು ಕೇವಲ 85,000 ರೂಪಾಯಿದಾಗ ನಾವು ಮಾಡಿದ್ದೀವಿ. ಒಂದು ಹೈಟೆಕ್ ಒಳ್ಳೆ ಶೆಡ್ ಆಗಿದೆ. ನೀವು ಬನ್ನಿ ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ಆಗಿದೆ ಅಂತ ನೋಡಿ. ಯಾವುದೇ ಇದ್ರಲ್ಲೂ ಪಿಕ್ಕೆ ಗಂಜಲ ಆಗ್ಲಿ ಎಲ್ಲ ಕೆಳಗಡೆ ಬೀಳುತ್ತೆ, ಮೇಲೆ ಏನು ನಿಂದಿರೋದಿಲ್ಲ ನೋಡಿ. ಈ ತರ ಎಲ್ಲ ಕೆಳಗಡೆ ಬಿದ್ದು ನಾವು ಇಲ್ಲಿಂದ ಎಲ್ಲ ಕೆಳಗಡೆಯಿಂದ ತೆಗಿಬಹುದು. ಇದ್ರದ್ದು ಹೈಟ್ ಬಂದು ಒಂದು 3 ಫೀಟ್ ಹೈಟ್ ಇದೆ. ಎಲ್ಲ ಕೆಳಗಡೆಯಿಂದ ನಾವು ಎಳೆದು ಹೊರಗಡೆ ತೆಗೆದು ನಾವು ಗದ್ದೆಗೆ ಹೊಲಕ್ಕೆ ಎಲ್ಲ ಹಾಕ್ಬಹುದು. ಈ ತರ ನೋಡಿ ಫೀಡಿಂಗ್ ಟ್ರೇ ಎಷ್ಟೊಂದು ನಾವು ಚೆನ್ನಾಗಿ ಹಾಕಿದ್ದೀವಿ ನೋಡಿ. ಕೆಳಗಡೆನೆ ನಿಂತು ಮೇವು ಹಾಕ್ಬಹುದು. ಈಸಿಯಾಗಿ ಮಾಡ್ಕೊಂತಿದ್ವಿ ಮೇವು ಹಾಕೋಕೆ. ಮತ್ತೆ ಈ ಕಡೆ ನೋಡಿ ಎಲ್ಲ ನಾವು ಪಾರ್ಟಿಷನ್ ಕೂಡ ಮಾಡಿದ್ದೀವಿ ಬೇರೆ ಬೇರೆ. ಈ ಕಡೆ ಹೋತಾ ಇಟ್ಟಿದ್ದೀವಿ, ಈ ಕಡೆ ಹೆಣ್ಣು ಆಡು ಇಟ್ಟಿದ್ದೀವಿ. ಇವುಗಳನ್ನ ಬೇರೆ ಬೇರೆ ಮಾಡೋದ್ರಿಂದ ನಾವು ಕಂಟ್ರೋಲ್ ಫಾರ್ಮಿಂಗ್ ಮಾಡ್ಬೋದು. ಒಂದು ಸೈಂಟಿಫಿಕ್ ಆಗಿ ಕಂಟ್ರೋಲ್ ಫಾರ್ಮಿಂಗ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡಿ ಮಾಡಕ್ಕೆ ಸರಿ ಅನ್ಸೋದಿಲ್ಲ. ಅದರಲ್ಲಿ ಒಂದು ಒಳ್ಳೆ ಲಾಭನೂ ಇರೋದಿಲ್ಲ, ಒಂದು ಒಳ್ಳೆ ಗ್ರೋತು ಇರೋದಿಲ್ಲ. ಅದಕ್ಕೆ ಹೋತಾ ಬೇರೆ ಮೇಕೆಗಳು ಬೇರೆ ಎಲ್ಲ ಮಾಡಿ ಈ ತರ ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ನೋಡಿ. ಎಷ್ಟೊಂದು ಚೆನ್ನಾಗಿ ನಮ್ಮದು ಕಟ್ಟಿಗೆಯಲ್ಲಿ ಪ್ಯೂರ್ ಕಟ್ಟಿಗೆಯಲ್ಲಿ ಮಾಡಿದ್ದೀವಿ. ಇವಾಗ ನೋಡಿ ಬಾಂಬುಗಳನ್ನ ಯೂಸ್ ಮಾಡಿದ್ದೀವಿ, ಬಿದಿರು ಕಟ್ಟಿಗೆ.